ಮಾಜಿ ಶಾಸಕ ಮೊಹಿದ್ದೀನ್ ಸಹೋದರ ನಾಪತ್ತೆಯಾಗಿರೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಎಂ ಮುಮ್ತಾಜ್ ನಾಪತ್ತೆ ಹಿಂದೆ ಮಹಿಳೆಯ ಕೈವಾಡ ಇದೆಯಾ? ಮಹಿಳೆಯೊಬ್ಬರು ಮದುವೆ ಆಗುವಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹಿಳೆಗೆ ಸೂರತ್ಕಲ್ನ ನಾಲ್ವರು ಸಾಥ್ ಕೊಟ್ಟಿದ್ರು ಅನ್ನೋ ಶಂಕೆ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಮಸೀದಿ ಕಮಿಟಿಯ ವಿಚಾರಕ್ಕೆ ಮುಮ್ತಾಜ್ ಮತ್ತು ನಾಲ್ವರಿಗೆ ಜಿದ್ದು ಬೆಳೆದಿತ್ತು. ಮುಮ್ತಾಜ್ ಹಳೆ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದಾಗಿದ್ರು. ಮಹಿಳೆ ಮತ್ತು ನಾಲ್ವರಿಂದ ಬ್ಲಾಕ್ ಮೇಲ್ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮುಮ್ತಾಜ್ ನಾಪತ್ತೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ 4 ತಂಡಗಳನ್ನು ರಚಿಸಿ ಶೋಧ ಕಾರ್ಯ ನಡೆಸ್ತಾ ಇರೋದಾಗಿ ಮಾಹಿತಿ ನೀಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಕಿರಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ತಿಳಿದು ಬರ್ತಾ ಇದೆ? ಒಂದು ಕಡೆ ನೋಡಿದ್ರೆ ಅವರ ಸರ್ಚಿಂಗ್ ಆಪರೇಷನ್, ಮತ್ತೊಂದು ಕಡೆ ಯಾತಕ್ಕಾಗಿ ಹೀಗಾಗಿರಬಹುದು ಅನ್ನೋದರ ಸುತ್ತ ಮಹಿಳೆಯ ಕೈವಾಡ, ಇನ್ನುಳಿದ 4 ಶಂಕೆ ಅನ್ನೋ ವದಂತಿಗಳು ಎಷ್ಟು ನಿಜ ಅನ್ನೋದರ ಬಗ್ಗೆ ಏನಾದರೂ ತಿಳಿದು ಬರ್ತಾ ಇದೆಯಾ? ವಿಜಯ್, ಮುಮ್ತಾಜ್ ಅಲ್ಲಿ ಈ ಮಿಸ್ಸಿಂಗ್ ಪ್ರಕರಣ ಹಲವಾರು ಆಯಾಮಗಳಲ್ಲಿ ಈಗ ತನಿಖೆ ನಡೆಸಲಾಗ್ತಾ ಇದೆ. ಒಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಒಂದು ಶಂಕೆಯಿಂದ ಈಗ ಸರ್ಚ್ ಆಪರೇಷನ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನೀವು ನೋಡ್ಬೋದು, ನಾನು ಅದೇ ಭಾಗದಲ್ಲಿದ್ದೀನಿ. ಇಲ್ಲಿ ಈ ಫಾಲ್ಗುಣಿ ನದಿಯಲ್ಲಿ ಈಗಲೂ ಕೂಡ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇರುವಂಥದ್ದು. SDRF ಮತ್ತು NDRF ತಂಡಗಳು ಅವರಿಗಾಗಿ ಸರ್ಚ್ ಆಪರೇಷನ್ ನಡೆಸ್ತಾ ಇದ್ದಾರೆ. ಹಾಗೆಯೇ ಮುಳುಗು ತಜ್ಞರಿಂದ ಕೂಡ ಸರ್ಚ್ ಆಪರೇಷನ್ ನಡೆಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ 7 ತಂಡಗಳು ಈಗಾಗಲೇ ಈ ಸರ್ಚ್ ಆಪರೇಷನ್ ನಡೆಸ್ತಾ ಇರುವಂಥದ್ದು. ಈಗಾಗಲೇ 200 ಮೀಟರ್ನಷ್ಟು ಏರಿಯಾವನ್ನು ಕವರ್ ಮಾಡಲಾಗಿದೆ. ಒಂದು ಮಾಹಿತಿಯ ಪ್ರಕಾರ ಒಬ್ಬರು ಯಾರಾದರೂ ನೀರಿಗೆ ಬಿದ್ದರೆ ಅವರು 100 ಮೀಟರ್ನಷ್ಟು ಆಳದಲ್ಲಿ ಅಥವಾ 100 ಮೀಟರ್ನಷ್ಟು ಭಾಗದಲ್ಲಿ ಅವರ ಬಾಡಿ ಸಿಗಬೇಕು ಅನ್ನೋ ಒಂದು ಸಾಮಾನ್ಯ ವಿಷಯ. ಆದರೆ 200 ಮೀಟರ್ನಷ್ಟು ಹುಡುಕಿದ್ರು ಈವರೆಗೂ ಅವರ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಈ ಹಿನ್ನೆಲೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. 200 ಮೀಟರ್ನಷ್ಟು ಈ ಒಂದು ಭಾಗದಲ್ಲಿ ಅವರ ಬಾಡಿ ಅಥವಾ ಏನು ಕುರುಹು ಸಿಗದೇ ಇಲ್ಲಂದರೆ ಅವರು ಬೇರೆ ಕಡೆ ಎಲ್ಲಾದರೂ ಹೋಗಿದ್ದಾರಾ, ಇಲ್ಲಿಂದ ಗಾಡಿ ಇಟ್ಟು ಬೇರೆ ಕಡೆಗೆ ಎಲ್ಲಾದರೂ ಫೋನ್ಗಳನ್ನು ಸ್ವಿಚ್ ಇಟ್ಟು ಬೇರೆ ಕಡೆಗೆಲ್ಲಾದರೂ ತೆರಳಿದ್ದಾರಾ ಅನ್ನೋ ಒಂದು ಅನುಮಾನ. ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ಇನ್ನೊಂದು ಮಾಹಿತಿಯ ಪ್ರಕಾರ ಒಂದು ಯುವತಿಯೊಬ್ಬಳ ಇದರ ಹಿಂದೆ ಇರುವಂಥ ಕೈವಾಡ ಇರುವಂತಹ ಒಂದು ಸಂಖ್ಯೆ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಒಬ್ಬ ಯುವತಿ ಇವರನ್ನು ಮದುವೆ ಆಗಿ ಅನ್ನೋ ಒಂದು ಒತ್ತಡ ಹಾಕ್ತಾ ಇದ್ರು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಹಿಂದೆ ಅವರಿಗೆ ಸಪೋರ್ಟ್ ಆಗಿ ಮತ್ತೆ 4 ಜನ ಪುರುಷರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈ ಆ್ಯಂಗಲಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ವಿಚಾರವಾಗಿ ಜಮಾತ್ನಲ್ಲಿ ಕಳೆದ 2-3 ತಿಂಗಳಿಂದ ಭಾರಿ ಚಟಾಪಟಿಗಳು ನಡೀತಾ ಇದ್ವು, ಇವರ ಮೇಲೆ ಆರೋಪಗಳು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಆ್ಯಂಗಲ್ನಲ್ಲಿ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಆ ಮಹಿಳೆಯ ಹಿಂದೆ ಪೂರ್ವಪರ ಹಾಗೆಯೇ ಯಾರೆಲ್ಲ ಅದರ ಹಿಂದೆ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಎಲ್ಲ ಆ್ಯಂಗಲ್ಗಳಲ್ಲೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಟ್ ಕಿರಣ್, ಈಗ ಆಗ್ತಾ ಇರುವಂತಹ ಕಾರ್ಯಾಚರಣೆ ನೋಡ್ತಾ ಇದ್ರೆ ಮುಮ್ತಾಜ್ ಅವರ ಆತ್ಮಹತ್ಯೆ ಮಾಡ್ಕೊಂಡಿರೋದು ಖಾತ್ರಿ ಅನ್ನೋದಕ್ಕೇನಾದ್ರೂ ಪೊಲೀಸರು ನಿರ್ಧಾರಕ್ಕೆ ಬಂದಿದ್ದಾರಾ, ಅಥವಾ ಇನ್ನೂ ಅದರಲ್ಲೇ ಗೊಂದಲಗಳಿದೆಯಾ, ಹೇಗೆ ಅಂತ? ಖಂಡಿತ ವಿಜಯ್, ಯಾಕಂದ್ರೆ ಅವರ ಈ ಒಂದು ಫಾಲ್ಗುಣಿ ನದಿಯ ಮೇಲಿರುವಂತಹ ಬ್ರಿಡ್ಜ್ ಮೇಲೆ ಅವರ ಕಾರ್ ಸಿಕ್ಕಿರುವಂಥದ್ದು, ಹಾಗೆಯೇ ಮೊಬೈಲ್ ಹಾಗೂ ಕೀ ಕೂಡ ಅದರಲ್ಲಿ ಸಿಕ್ಕಿರುವಂಥದ್ದು. ಇದು ಒಂದು ಅವರು ನೀರಿಗೆ ಹಾರಿರಬೇಕು ಅಥವಾ ಬೇರೆ ಕಡೆಗೆಲ್ಲಾದರೂ ತೆರಳಿರಬೇಕು ಅನ್ನೋ ಒಂದು ಅನುಮಾನ. ಯಾಕಂದರೆ ಇಷ್ಟೊತ್ತು ತನಕ ಕಳೆದ 6-7 ಗಂಟೆಯಿಂದ ಸರ್ಚ್ ಆಪರೇಷನ್ ನಡೆಸ್ತಾ ಇದ್ದಾರೆ. ಅಂದರೆ ಈ ಒಂದು ಏನು ಬ್ರಿಡ್ಜ್ ಇದೆ ಅದರ ಪಕ್ಕದಲ್ಲೇ ಇನ್ನೊಂದು ಬ್ರಿಡ್ಜ್ ಇರುವಂಥದ್ದು, ಹೊಸ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀರಿನ ಹರಿವು ಅಷ್ಟು ಜೋರಾಗಿ ಇಲ್ಲ. ಈ ಒಂದು ವೇಳೆ ಈ ಬ್ರಿಡ್ಜಿಂದ ಕೆಳಗೆ ಒಬ್ಬ ಮನುಷ್ಯ ಯಾರಾದರೂ ಹಾರ್ತಾನೆ ಅಂತಾದರೆ ಕೇವಲ 100 ಮೀಟರ್ ಅಂತರದಲ್ಲಿ ಆ ಒಂದು ಬಾಡಿ ಸಿಗಬೇಕು. ಹಾಗೆಯೇ ಹೂಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಹೂತು ಇರಬೇಕು. ಆದರೆ
ಈಶ್ವರ್ ಮಲ್ಪೆ ಮುಳುಗು ತಜ್ಞರು ಹೇಳುವ ಪ್ರಕಾರ ಇಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ದಿಕ್ಕಿನಲ್ಲೂ ಕೂಡ ಸರ್ಚ್ ಆಪರೇಷನ್ ನಡೆಸಿದಾಗ ಆ ಥರದ್ದು ಯಾವುದು ಕುರುಹು ಸಿಗ್ತಾ ಇಲ್ಲ. ಮತ್ತು ಬಾಡಿಯನ್ನು ಒಂದು ವೇಳೆ ಇದೆ ಅಂತಾದರೆ ಮತ್ತು ಕೆಳಗಡೆ ಹೋಗಿದೆ ಅಂತಾದರೆ ಅಲ್ಲಿ ಕೆಳಗಡೆ ತುಂಬ ಡಾರ್ಕ್ ಅಂದರೆ ಬೆಳಕಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಕಾಣುವುದಿಲ್ಲ. ಆದರೆ ಒಂದು ವೇಳೆ ಆ ಥರದ್ದು ಏನಾದರೂ ಕುರುಹು ಇದು ನೀರಿನ ಹರಿವಿಗೆ ಹೋಗ್ತಾ ಇದೆ ಅಂತಾದ್ರೂ 200 ಮೀಟರ್ ಹೆಚ್ಚಂದ್ರೆ ಹಬ್ಬ ಅಂದರೆ 200 ಮೀಟರ್ ತನಕ ಹೋಗ್ಬೋದು. ಆದರೆ ಈ ಒಂದು 200 ಮೀಟರ್ ತನಕ 7 ತಂಡಗಳು ಸರ್ಚ್ ಮಾಡ್ತಾ ಇದ್ರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈವರೆಗೂ ಆ ಥರದ ಒಂದೇ ಒಂದು ಕುರುಹು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಇಲ್ಲಿಂದ ಬೇರೆ ಅಲ್ಲಿ ಅದು ಹೋಗಿದ್ದಾರಾ ಅನ್ನೋ ಒಂದು ಅನುಮಾನ. ಆದರೆ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಈ ಬೇರೆ ಕಡೆ ಎಲ್ಲಾದರೂ ತಿಳಿದ್ದಾರಾ ಅನ್ನೋ ಅದ್ರ ಬಗ್ಗೆನೂ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. CCTV ಫುಟೇಜ್ಗಳನ್ನು ಅದನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗೆಯೇ ಅವರು ಯಾವ ರೂಟಲ್ಲಿ ಬಂದಿದ್ರು, ಎಲ್ಲಿ ಒಂದು ಬಸ್ಸಿಗೆ ಆಕ್ಸಿಡೆಂಟ್ ಆಗಿತ್ತು, ಆಕ್ಸಿಡೆಂಟ್ ಮಾಡಿದ ನಂತರ ಅವರು ಇಲ್ಲಿ ಬಂದ್ಕೊಂಡು ಬೇರೆ ಕಡೆ ಹೋಗಿದ್ದಾರಾ ಅಥವಾ ನೀರಿಗೆ ಹಾರಿದ್ದಾರಾ ಅನ್ನೋದ್ರ ಬಗ್ಗೆ ಈಗ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಆಗ್ತಾ ಇದೆ. ವಿಜಯ್. ಓಕೆ, ಥ್ಯಾಂಕ್ ಯು ಕಿರಣ್. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ, ಮತ್ತೊಂದು ಕಡೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಈಶ್ವರ್ ಮಲ್ಪೆ ಕೂಡ ಮಾತಾಡಿದ್ದಾರೆ. ಸೊ ಅವರಿಬ್ಬರು ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಅಭಿಪ್ರಾಯ ಏನಂದರೆ ಇವತ್ತು 7 ಟೀಮ್ ಆಗಿದೆ. ಒಂದು ಇಲ್ಲಿನ ಊರೊಂದು ತಣ್ಣೀರು ಬಾವಿನ ಒಂದು ಇಲ್ಲಿನ ಸ್ಥಳೀಯರ ಒಂದು ಸ್ಕೂಬಾ ಡೈವರ್ ಸುಮಾರು ಒಂದು 3 ಜನ, ಅದಲ್ಲದೆ STRF NDRF ಸುಮಾರು 7 ಟೀಮ್ ಆಗಿ ನಮ್ಮ ಜೊತೆ ಬಿಟ್ಟು ಒಟ್ಟು 7 ಟೀಮು ಸ್ಕೂಬಾ ಡೈವಿಂಗ್ ಹಾಕಿ ಹುಡುಕ್ತಾ ಇದ್ದಾರೆ. ಇಲ್ಲಿ ಈ ಜಾಗದಲ್ಲಿ ಬಿದ್ದ ಕೆಳಭಾಗದ ಬಿದ್ದ ಜಾಗ ಎಲ್ಲೆಂದರೆ ಸರಿಯಾಗಿ ಕೂಲಂಶವಾಗಿ ಗೊತ್ತಿಲ್ಲ. ಯಾಕಂದರೆ ಕಾರ್ ಒಂದು ಇದೆ ಅಲ್ಲಿ, ಆ ಕಾರ್ ಜಾಗದ ಎಲ್ಲಿ ಬಿದ್ದಂತ ಸರಿಗಟ್ಟು ಗೊತ್ತಿಲ್ಲ. ನಾವು ಎಲ್ಲ ಅಭಿಪ್ರಾಯ ಬೇಕಾ ನೀರು ಬಿದ್ದು, ಯಾಕಂದರೆ ಕಾರಲ್ಲಿ ನಿಲ್ಲಿಸಿದಾಗ ಬಿದ್ದಿರಬಹುದು ಅಂತ ಒಂದು ಶಂಕೆ ಅಷ್ಟೇ. ಆದರೆ ಈಗ ಸುಮಾರು ಒಂದು ಬೆಳಗ್ಗೆಯಿಂದ ಒಂದು 8 ಗಂಟೆಯಿಂದ ಈಗ 1 ಗಂಟೆ ತನಕ ಆಯ್ತಲ್ಲ, ಅಷ್ಟರ ತನಕ ಸುಮಾರು 7 ಜನ ಸ್ಕೂಬಾ ಡೈವರನ್ನು ಹುಡುಕ್ತಾ ಇದ್ದಾರೆ. ಏನು ನಮಗೆ ಅಲ್ಲಿ ಕಾರ್ಯಾಚರಣೆ ಗೊತ್ತಾಗ ಅಡಿಭಾಗದ ನೀರಿನ ಫ್ಲೋಯಿಂಗ್ ಕಮ್ಮಿ ಉಂಟು, ಆದರೆ ವಿಸಿಬಿಲಿಟಿ ಜಾಸ್ತಿ ಉಂಟು. ಯಾಕೆಂದರೆ ಕತ್ತಲೇ ಇದೆ ಅಡಿಭಾಗದಲ್ಲಿ. ಆದರೆ ಒಂದು ಚೂರು ತಪ್ಪಿ ಹೋದರೆ ಗೊತ್ತಾಗಲ್ಲ, ಯಾಕೆಂದರೆ 7 ಜನಕ್ಕೆ ಎಲ್ಲಾದರೂ ಸ್ವಲ್ಪ ತಪ್ಪಿ ಹೋದ್ರು. ಆದರೆ ಅವರು ಜೀವಂತ ಆಗಿ ಇರಲಿ ಅಂತ ನಾವು ಕೇಳ್ಕೊಳ್ತೇವೆ. ಏನಾದರೂ ಒಂದು ಮಿಸ್ಕ್ರಿಯೇಟ್ ಆಗಿ ಏನಾದರೂ ಹೋಗಿದ್ರು ಸಹ ಅವ್ರು ತಿರುಗಿ ಮನೆಗೆ ಬರಲಿ ಅಂತ ಹೇಳ್ತೇವೆ. ಹೇಳಿಲ್ಲ, ಯಾಕೆಂದರೆ ಒಂದು ಮನುಷ್ಯ ನೀರಿಗೆ ಬಿದ್ದರೆ ಒಂದು 24 ಗಂಟೆ ಬೇಕು ಡಿಕಂಪೋಸ್ ಆಗಲಿಕ್ಕೆ. ಯಾಕೆಂದರೆ ಈಗ ನೀರಿನ ಪ್ರೆಷರ್ ಸ್ವಲ್ಪ ಕಮ್ಮಿ ಉಂಟು. ನಾವಿಂದ ಒಂದು 200 ಮೀಟರ್ ಅಷ್ಟೇ ಎಲ್ಲ ಹುಡುಕಾಡಿದ್ದೇವೆ ಜಿಗ್ಜಾಗಿ. ಈಗ ಮತ್ತೆ ಊಟ ಮಾಡಿ ಮತ್ತೆ ನಮ್ಮ ಟೀಮ್ 7 ಜನ ಸಹ ಟೀಮಾಗಿ ಹುಡುಕ್ಲಿಕ್ಕೆ ಹೋಗ್ತೇವೆ ಸಂಜೆ ತನಕ. ಏನಾಗುತ್ತೆ ಅಂತ ನೋಡಬೇಕು. ಅವರು ಏನಾಗಿದೆ ಅಂತ ನಮಗೆ ಸಹ ಗೊತ್ತಿರೋದಿಲ್ಲ. ಅವರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ. ಸಿಕ್ಕಿದ ಮೇಲೆ ಅವರ ಮನೆಯವರು ಮತ್ತೆ ಇದ್ದವರು ಕರೆಕ್ಟಾಗಿ ಹೇಳ್ತಾರೆ. ಖಂಡಿತ ಇಲ್ಲ, ಯಾಕೆಂದರೆ ಆ ಭಾಗದ ಬಿದ್ದ ಜಾಗದಲ್ಲಿ ಕೆಸರಿಲ್ಲ, ಹೂಳಿಲ್ಲ. ಯಾಕೆಂದರೆ ಆ ಭಾಗದ ಬಿದ್ದ ಜಾಗದಲ್ಲಿರೋದು ಕಲ್ಲು ಮತ್ತು ಮರ ಮತ್ತು ಸಿಮೆಂಟ್ನ ಗೋಣಿಗಳಿದೆ. ಅವರು ಡ್ರೆಸ್ ಕಪ್ ಅಂತ ಹೇಳ್ತಿದ್ದಾರೆ. ಆದರೆ ಸ್ವಲ್ಪ ಹುಡುಕಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಬ್ಲ್ಯಾಕ್ ನೀರು ಸಹ ಒಂದು ಬ್ಲ್ಯಾಕ್ ಆಗಿದೆ ಅಡಿಭಾಗದಲ್ಲಿ. ಅದರಿಂದ ಕೈ ತಪ್ಪಿ ಆಚೆ ಎಲ್ಲಾದರೂ ಹೋಗಿದ್ರೆ ಹೋಗಿರ್ಬೋದು ಅಷ್ಟೇ. ಇಲ್ಲ, ಕರೆಂಟ್ ನೀರಿನ ಸೆಳೆತ ಸ್ವಲ್ಪ ಕಮ್ಮಿ ಇದೆ. ಯಾಕೆ ಸಮುದ್ರ ತನಕ ಹೋಗ್ಲಿಕ್ಕಿಲ್ಲ. ಸುಮಾರು ಒಂದು 200 ಅಡಿಯಷ್ಟು. ಯಾಕೆಂದರೆ ಅವ್ರು ಬಿದ್ದ 4 ಗಂಟೆ ಹೇಳ್ತಾ ಇದ್ದಾರೆ. ಆ 4 ಗಂಟೆಯಿಂದ ನಾವು ಬರೋ ಟೈಮಲ್ಲಿ ಸುಮಾರು ಒಂದು 200-250 ಅಡಿ ದೂರ ಹೋಗಿರ್ಬೋದು. ಅಷ್ಟು ಭಾಗ ಸುಮಾರು ನೋಡಿದ್ದೀವಿ. ಈಗ ಸಹ ನಮ್ಮ ಟೀಮ್ನ ಕೆಳಗಡೆ ನೀರಲ್ಲಿ ಹುಡುಕ್ತಾ ಇದ್ದಾರೆ. ನಾವು ಮೇಲೆ ಬಂದಷ್ಟೇ. ಈಗ ನಾವು ಸಹ ಮತ್ತೆ ಕೆಳಗೆ ಹೋಗಿ ಹುಡುಕ್ತೇವೆ ಸಂಜೆ ತನಕ. ಏನಾಗುತ್ತಂತ ನಿಮಗೆ ಕುಲಂಶಕವಾಗಿ ಮತ್ತೆ ನಾವು ತಿಳಿಸ್ತೇವೆ. ಎಲ್ಲೋ ಒಂದು ಅವ್ರದ್ದು ಕಾರು ಆಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ, ಅವರು ಸಿಕ್ಕಿಲ್ಲ. ಅದನ್ನು ಯಾವ ರೀತಿ ಪೊಲೀಸ್ನವ್ರು ನೋಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಬೆಳಗ್ಗಿಂದನೂ ಕೂಡ 3-4 ಟೀಮ್ ಮಾಡಿ ಹುಡುಕ್ತಾ ಇದ್ದಾರೆ. ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿ ಬೇರೆ ಏನೋ ಏಟು ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರಾ, ಅವ್ರ ತಪ್ಪು ಅಂತ ಏನಾದ್ರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವ್ರ ಗಮನದಲ್ಲಿ ಬಂದಿದೆ. ಈಗ ಟೀಮ್ ಮಾಡಿದ್ದಾರೆ, ಹುಡುಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.